ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚೇತನ. ಸ್ನೇಹಿತರೆ, ಕಬ್ಬಾಳಮ್ಮನ ತಂಗಿ ಬಿಸಿಲಮ್ಮ ಚನ್ನಪಟ್ಟಣ ತಾಲೂಕಿನ ಹುಣಸನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಬಿಸಿಲಮ್ಮನ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬಿಸಿಲಮ್ಮ ಹಾಗೆ ಬಿಸಿಲಮ್ಮನ ಮಗ ಶಿಡಿರಣ್ಣನ ಜಾತ್ರಾ ಮಹೋತ್ಸವ. ಸ್ನೇಹಿತರೆ, ಹುಣಸನಹಳ್ಳಿ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವಂತಹ ಈ ಬಿಸಿಲಮ್ಮನ ಜಾತ್ರಾ ಮಹೋತ್ಸವಕ್ಕೆ ತುಂಬ ಭಾರೀ ಸಂಖ್ಯೆಯ ಜನ ಸೇರಿದ್ದಾರೆ. ಈ ಎಲ್ಲರ ಕಣ್ಮನ ಸೆಳೆಯುವಂತಹ ವಿದ್ಯುತ್ ದೀಪಾಲಂಕಾರ, ವಿಜೃಂಭಣೆಯಿಂದ ಮಾಡಿರುವಂತಹ ದೀಪಾಲಂಕಾರ ಎಲ್ಲರ ಗಮನ ಸೆಳೆಯುತ್ತಿದೆ ಸ್ನೇಹಿತರೆ. ಹಾಗೆ ಪಟಾಕಿ ಸಿಡಿಸಿ ವಿಜೃಂಭಣೆಯಿಂದ ಆಚರಿಸುವಂತಹ ಬಿಸಿಲಮ್ಮ ಅಗ್ನಿಕೊಂಡ ಮತ್ತು ಸಿಡಿ ಜಾತ್ರಾ ಮಹೋತ್ಸವ ಸ್ನೇಹಿತರೆ ತುಂಬ ವರ್ಷಗಳಿಂದ ಇಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂತಹ ಈ ಜಾತ್ರಾ ಮಹೋತ್ಸವಕ್ಕೆ ತುಂಬ ಅಕ್ಕಪಕ್ಕದ ಹಳ್ಳಿಗಳು ಇಂದ ದೇವರುಗಳನ್ನು ತಂದು ಅಲ್ಲಿ ಸಿಡಿ ಮತ್ತು ಜಾತ್ರಾ ಕೊಂಡೋತ್ಸವವನ್ನು ಏರ್ಪಡಿಸುತ್ತಾರೆ. ತುಂಬ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಈ ಹುಣಸನಹಳ್ಳಿ ಗ್ರಾಮದಲ್ಲಿ ಕಬ್ಬಾಳಮ್ಮನ ತಂಗಿ ಬಿಸಿಲಮ್ಮ ಕತೆ ಎಲ್ಲರಿಗೂ ಗೊತ್ತೇ ಇದೆ. ಕಬ್ಬಾಳಮ್ಮನ ತಂಗಿ ಹಾಗೆ ಮಗ ಶಿಡಿರಣ್ಣನ ಕತೆ. ಹಾಗೆ ಇಲ್ಲಿ ಶಿಡಿರಣ್ಣನ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಎಲ್ಲ ವಿಡಿಯೋಗಳು ಸಿಡಿ ಮತ್ತು ಈ ಹಬ್ಬದ ಎಲ್ಲ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತವೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಸಹ ಮಾಡಿ ಸ್ನೇಹಿತರೆ. ಬನ್ನಿ ನೋಡೋಣ ಹೇಗೆಲ್ಲ ಹಬ್ಬ ಇತ್ತು ಅನ್ನೋದು. ದಯಮಾಡಿ ಕಿವಿಗೆ ಬರಬೇಕು. ಈ ಕಡೆಯಿಂದ ವಿಐಪಿ ಎಂಟ್ರಿ ತಗೊಂಡವರು ಇಲ್ಲಿ ಕೊಟ್ಟೆ ಟಿಕೆಟ್ ಕೊಡಲ್ಲ.
ಮಹೇಶ್ ಕಳ್ಸಪ್ಪ, ಮಹೇಶ ಕಳ್ಸಪ್ಪ. ಸೈಡಿಗೆ ಬರ್ಬೇಕು. ಸಿಡಿಕಂಬದ ಹೂವಿನ ಅಲಂಕಾರ ಮುಗಿದಿದೆ. ದಯವಿಟ್ಟು ಹೊರಗಡೆ ಕ್ಲೀನ್ ಮಾಡ್ಕೊಳಕ್ಕೆ ಆಯಮ್ಮ ದಯವಿಟ್ಟು ಸಿಡಿಕಂಬದ ಹತ್ರ ಕ್ಲೀನ್ ಮಾಡಬೇಕು.